ನಿಮ್ಗೆ ಯಾರಿಂದಾದ್ರೂ ಮೋಸ ಆಗಿದೆಯಾ? ಅಫ್ಕೋರ್ಸ್ ಆಗಿದೆ. ಹ್ಞೂ. ಫ್ಯಾಮಿಲಿ ಓಕೆ. ಎಲ್ಲ ಮುಂದೆ ಚೆನ್ನಾಗಿರ್ತಾರೆ, ಬೆನ್ನಿನ ಚೂರಿ ಸ್ವಲ್ಪ ಕೆಲಸ ಮಾಡ್ತಾರೆ. ಅಂದರೆ ಅದು ಮೋಸ ಆಗಿರೋದು ನಿಮ್ಮ ದಡ್ಡತನದಿಂದ ಹೊರತು ಅವರಿಂದ ಅಲ್ಲ. ಯಾಕಂದರೆ ಇದು ಕರೆಕ್ಟ್. ಹೆಣ್ಮಕ್ಳು ಸ್ಪೆಷಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು. ಏನು ಗೊತ್ತಾ ಅದು? ಗಂಡು ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ನಂಬಿದ್ರೆ ಬರೀ 4 ಜನನಷ್ಟೇ ನಂಬಬೇಕು. ಅದು 4 ಜನ ಯಾರಂತ ಗೊತ್ತಾ ನಿಮಗೆ? ಅಪ್ಪ ಅಮ್ಮ ಅಂತ ಗೊತ್ತು. ಅಂದರೆ ಒಂದು ಬಂದು ಅಪ್ಪನ, ಹ್ಮ್. ಎರಡನೇದು ಬಂದು ತನ್ನ ಅಣ್ಣ ತಮ್ಮನ್ನ, ಮೂರನೇದು ಬಂದು ತನ್ನ ಗಂಡನ್ನ, ನಾಲ್ಕನೇದು ಬಂದು ತನಗೆ ಹುಟ್ಟೋ ಗಂಡು ಮಗುನ. ಗಂಡಸರಲ್ಲಿ 4 ಜನ ಗಂಡಸ್ರನ್ನ ಅಷ್ಟೇ ನಂಬೇಕು ಹೊರ್ತು ಬೇರೆಯವ್ರನ್ನ ಯಾರು ನಮ್ಮವರು ಅಂತ ಅಂದ್ಕೊಂಡು ನಂಬಿ ಅವ್ರ ಹತ್ರ ಯಾವ ವಿಷಯ ಶೇರ್ ಮಾಡೋದಾಗಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹೌದು ಸರ್. ಯಾಕಂದರೆ ಈ 4 ಜನ ಅಷ್ಟೇ ನಮ್ಮ ಹತ್ರ ನಿಯತ್ತಾಗಿರ್ತಾರೆ. ಅದು ಬಿಟ್ಟರೆ ಇನ್ಯಾರೂ ನಿಯತ್ತಾಗಿರಲ್ಲ ಹೆಣ್ಮಕ್ಳ ಜೀವನದಲ್ಲೇ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಟಾಕ್ ವಿಸಿಯ ಫಸ್ಟ್ ಕಾಲರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋದ ಫಸ್ಟ್ ಕಾಲ್ ಯಾರು ಮಾಡ್ತಾರೆ ಅಂತ. ಹಲೋ, ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ಸಾರಿ, ಎಲ್ಲಿಂದ? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ. ಓಕೆ, ಒಂದು ಸ್ವಲ್ಪ ಜೋರ ಮಾತಾಡ್ತೀರಾ? ಓಕೆ ಓಕೆ. ತಮ್ಮ ಹೆಸರು? ನನ್ನ ಹೆಸರು ಸಹನಾ ಅಂತ. ಸಹನಾ ಅಂತ. ಏನು ಮಾಡ್ತಿರೋ ಸಹನಾ ಅವರು? ನಾನು ವರ್ಕ್ ಮಾಡ್ತಿದ್ದೀನಿ. ವರ್ಕಾ? ಎಲ್ಲಿ ವರ್ಕ್ ಮಾಡ್ತಿರೋದು? ಕಾರ್ಪೊರೇಟ್ ಜಾಬು. ಕಾರ್ಪೊರೇಟ್ ಜಾಬು. ಓಕೆ, ಹೆಂಗಿದೆ ಜೀವನ? ಜೀವನ ಏನೋ ಚೆನ್ನಾಗಿದೆ. ಓಕೆ. ನಾನು ನೆಮ್ಮದಿ ತುಂಬ ಚೆನ್ನಾಗಿದೆ ಇವಾಗ. ಎಲ್ಲ ಆರಾಮಾಗಿದ್ದಾರಾ ಮನೇಲೆಲ್ಲ? ಎಲ್ಲ ಆರಾಮಾಗಿದ್ದಾರೆ. ಮತ್ತೆ ತಾವು ಕಾಲ್ ಮಾಡಿದ ವಿಷಯ? ಕಾಲ್ ಮಾಡಿದ ವಿಷಯ ಅಂದ್ರೆ ಇಷ್ಟು ದಿನ ನೀವು ಬರೀ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಮಾತಾಡ್ತಿದ್ರಿ. ಓಕೆ. ಇವಾಗ ಕಾಲಲ್ಲಿ ಇಂಟರ್ವ್ಯೂ ತಗೊಳ್ತಿದ್ದೀರಲ್ಲ, ಯಾ, ಅದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕೆಲವೊಬ್ಬರಿಗೆ ಫೇಸ್ ರಿವೀಲ್ ಮಾಡಕ್ ಭಯ ಇರುತ್ತೆ. ಓಕೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಅದಕ್ಕೆ ನಾನು ಫೇಸ್ ಟು ಫೇಸ್ ಇದ್ದಾಗ ಮೈಂಡಿಗೆ ತಗೊಳಕ್ಕಾಗಿಲ್ಲ. ಇವಾಗ just ಮಾತಾಡ್ಬೇಕು ಅಂದ್ಬಿಟ್ಟು ಕಾಲ್ ಮಾಡಿ. ಓಕೆ. ಮತ್ತೆ ಹೆಂಗೆ ಹೋಗ್ತಾಯಿದೆ ಜೀವನ ಎಲ್ಲ? ಜೀವನ ಎಲ್ಲ ಚೆನ್ನಾಗಿ ಹೋಗ್ತಿದೆ ಸರ್. ನಾನು ಹೇಳಕ್ ಇಷ್ಟಪಡೋದಂತ ಅಂದ್ರೆ ಒಂದೇ ವಿಷಯ, ಯಾರಿಗೂ ಮೋಸ ಮಾಡಬಾರ್ದು. ಓಕೆ. ಎಲ್ಲಾರನ್ನೂ ಖುಷಿಯಿಂದ ನೋಡ್ಕೊಬೇಕು. ಹಾಂ. ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಯಾವುದೇ ಬೇರೆ ತರ ರಿಲೇಶನ್ಶಿಪ್ ಆಗಿದ್ರು ಕೂಡ ಓಕೆ. ಕ್ಲೈಂಟ್ ಟ್ರಸ್ಟ್ ಮಾಡ್ಬೇಕಾಗಿರೋದು ಒಬ್ಬರನ್ನೇ, ಅಪ್ಪ ಅಮ್ಮನ್ ಮಾಡಿದ. ಅದ್ ಬಿಟ್ರೆ ಯಾರು ಕ್ಲೈಂಟ್ ಟ್ರಸ್ಟ್ ಮಾಡ್ಬೇಡಿ. ನಿಮ್ಗೆ ಯಾರಿಂದಾದ್ರೂ ಮೋಸ ಆಗಿದೆಯಾ? ಅಫ್ಕೋರ್ಸ್ ಆಗಿದೆ. ಹ್ಞೂ. ಫ್ಯಾಮಿಲಿ ಓಕೆ. ಎಲ್ಲ ಮುಂದೆ ಚೆನ್ನಾಗಿರ್ತಾರೆ, ಬೆನ್ನಿನ ಚೂರಿ ಸ್ವಲ್ಪ ಕೆಲಸ ಮಾಡ್ತಾರೆ. ಅಂದರೆ ಅದು ಮೋಸ ಆಗಿರೋದು ನಿಮ್ಮ ದಡ್ಡತನದಿಂದ ಹೊರತು ಅವರಿಂದ ಅಲ್ಲ. ಯಾಕಂದರೆ ಇದು ಕರೆಕ್ಟ್. ನೀವು ಅವ್ರನ್ನ ತುಂಬ ಬ್ಲೈಂಡಾಗಿ ನಂಬಿಟ್ಟಿದ್ರಿ ಅನ್ಸುತ್ತೆ. ಸೊ ಅದರಿಂದ ನೀವು ಮೋಸ ಹೋಗಿದ್ದೀರಾ. ಬ್ಲೈಂಡ್ ಆಗಿ ನಂಬಿ ಯಾರಾದ್ರೂ ಯಾವ ವಿಷಯ ಶೇರ್ ಮಾಡ್ಬೋದು ಅಂತ ಗೊತ್ತಾಯ್ತು. ಹೆಣ್ಮಕ್ಳು ಸ್ಪೆಷಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು. ಏನು ಗೊತ್ತಾ ಅದು? ಗಂಡು ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ನಂಬಿದ್ರೆ ಬರೀ 4 ಜನನಷ್ಟೇ ನಂಬಬೇಕು. ಅದು 4 ಜನ ಯಾರಂತ ಗೊತ್ತಾ ನಿಮಗೆ? ಅಪ್ಪ ಅಮ್ಮ ಅಂತ ಗೊತ್ತು. ಅಂದರೆ ಒಂದು ಬಂದು ಅಪ್ಪನ, ಎರಡನೇದು ಬಂದು ತನ್ನ ಅಣ್ಣ ತಮ್ಮನ್ನ, ಮೂರನೇದು ಬಂದು ತನ್ನ ಗಂಡನ್ನ, ನಾಲ್ಕನೇದು ಬಂದು ತನಗೆ ಹುಟ್ಟೋ ಗಂಡು ಮಗುನ. ಗಂಡಸರಲ್ಲಿ 4 ಜನ ಗಂಡಸ್ರನ್ನ ಅಷ್ಟೇ ನಂಬೇಕು ಹೊರ್ತು ಬೇರೆಯವ್ರನ್ನ ಯಾರು ನಮ್ಮವರು ಅಂತ ಅಂದ್ಕೊಂಡು ನಂಬಿ ಅವ್ರ ಹತ್ರ ಯಾವ ವಿಷಯ ಶೇರ್ ಮಾಡೋದಾಗಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಈ 4 ಜನ ಅಷ್ಟೇ ನಮ್ಮ ಹತ್ರ ನಿಯತ್ತಾಗಿರ್ತಾರೆ. ಅದು ಬಿಟ್ಟರೆ ಇನ್ಯಾರೂ ನಿಯತ್ತಾಗಿರಲ್ಲ ಹೆಣ್ಮಕ್ಳ ಜೀವನದಲ್ಲೇ. ಮತ್ತು ಲವ್ ಗಿವ್ ಅಂತ ಏನಾದ್ರ ಹಳ್ಳಕ್ಕೆ ಬಿದ್ದಿದ್ರಾ? ಅದೆಲ್ಲ ಆಗಿದೆ. ಆಗಿದೆಯಾ? ಆಗಿದೆ. ಅಂದರೆ ಇವಾಗಲೂ ನಡೀತಾ ಇದೆ? ಇಲ್ಲ ಇಲ್ಲ, ಅದರಿಂದನೂ ಮೋಸ ಹೋಗಿದೆ. ಅದರಿಂದನೂ ಮೋಸ ಹೋಗಿದ್ದೀರಾ? ಹೌದೌದು. ಓ, ಏನು ರೀಸನ್ ಇತ್ತು ಅದು ಬ್ರೇಕಪ್ ಕಾರಣ? ಅದು ತುಂಬಾ ಇದೆ. ತುಂಬ ಇದೆಯಾ? ಇನ್ನೂ ರಿವೀಲ್ ಮಾಡಲ್ಲ. ನಾವು ಚೆನ್ನಾಗಿದೆ. ಓಕೆ. ಖುಷಿಯಾಗಿರಿ ತಂದೆ ತಾಯಿ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡಿಕೊಂಡು. ಯಾವತ್ತು ನಿಮ್ಮ ಟೈಮ್ನ ವ್ಯಾಲಿಡ್ ಪರ್ಸನ್ ಕೊಡಿ. ಆ ವ್ಯಾಲಿಡ್ ಪರ್ಸನಿಂದ ನಿಮ್ಗೆ ಒಂದೊಳ್ಳೆ ವ್ಯಾಲಿಡ್ ಮೆಮೊರೀಸ್ ಸಿಗುತ್ತೆ. ಅದನ್ನ ಲೈಫಲ್ಲಿ ಎಂಜಾಯ್ ಮಾಡಿ. ಅದು ಬಿಟ್ಟು ನೀವು ನಿಮ್ಮ ವ್ಯಾಲಿಡ್ ಟೈಮ್ನ ಯಾರ್ಯಾರಿಗೂ ಬೇಡದೇ ಇರೋರು ಕೊಡೋಕೆ ಹೋಗಬೇಡಿ. ಯಾಕಂದರೆ ಟೈಮ್ ಒಂದ್ಸತಿ ನಮ್ಮ ಲೈಫಲ್ಲಿ ಪಾಸ್ ಆದರೆ ಮತ್ತೆ ಆ ಟೈಮ್ ಸಿಗಲ್ಲ. ಗೊತ್ತಾಯ್ತಾ?
ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಒಂದು ಮತ್ತು ನೇರವಾಗಿ ಸಿಗಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೇರವಾಗಿ ಸಿಗ್ರಿ ಮಾತಾಡೋದ. ಡೆಫಿನೆಟ್ಲಿ. ಮತ್ತು ಇನ್ನೊಂದು ಏನಂದರೆ ಸ್ಪೆಷಲಾಗಿ ನೀವೇ ನಮ್ಮ ಫಸ್ಟ್ ಕಾಲರ್ ಇವತ್ತು ಈ ಟಾಕ್ ವಿಸಿಯ ಕಾನ್ಸೆಪ್ಟ್ನ ಫಸ್ಟ್ ಕಾಲರ್ ನೀವೇ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಮಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೆಣ್ಮಕ್ಳು ಯಾವುದೇ ಕೆಲಸಕ್ಕೂ ಶುಭ ಶಕುನ ಅಂತಾರೆ. ನಮ್ಮ ಕಾನ್ಸೆಪ್ಟ್ಗೆ ಫಸ್ಟ್ ಕಾಲ್ ನೀವೇ ಮಾಡಿದ್ದೀರಾ. ನಮ್ಮ ಕಾನ್ಸೆಪ್ಟು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಚಾನೆಲ್. ಥ್ಯಾಂಕ್ ಯು ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.